ಒಂದು ಗಂಡ ಹೆಂಡತಿ ಇರ್ತಾರೆ, ಇಲ್ಲ ಲವರ್ಸ್ ಇರ್ತಾರೆ. ಅವರು ಯಾವಾಗಲೂ ವಾಟ್ಸಪ್ಪಲ್ಲಿ ಒಂದು ಸ್ಟೇಟಸ್ ಹಾಕ್ತಾ ಇರ್ತಾರೆ. ನಮ್ಮ ಹಸ್ಬೆಂಡ್ ನನಗೆ ಇದು ಗಿಫ್ಟ್ ಕೊಟ್ಟರು, ನನಗೆ ಚಾಕ್ಲೇಟ್ ತಂದು ಕೊಟ್ಟರು, ರೋಸ್ ತಂದು ಕೊಟ್ಟರು, ನಾವಿಷ್ಟು ಅನ್ಯೋನ್ಯವಾಗಿದ್ದೀವಿ, ನಾವಿಷ್ಟು ಪ್ರೀತಿಯಿಂದ ಇದ್ದೀವಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಸ್ಟೇಟಸ್ ಹಾಕ್ತಾ ಇರ್ತಾರೆ. ಅದನ್ನು ಬೇರೆ ಜನ ನೋಡೋರಿಬ್ರು ಎಷ್ಟು ಪ್ರೀತಿಯಿಂದ ಇದ್ದಾರೆ, ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಅವರೆಷ್ಟು ಲವ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಅದನ್ನು ಆ ಕ್ಷಣಗಳಿಗೆನ ನಾವು ಬೇಜಾರು ಮಾಡಿಕೊಂಡು ಆ ಕ್ಷಣಗಳಿಗೆನ ಕಳ್ಕೊಂಡ್ಬಿಡ್ತೀವಿ. ಆದರೆ ಯಾರಿಗೆ ಗೊತ್ತು, ಅವರಿಬ್ರು ದಿನ ಜಗಳ ಆಡ್ಬೋದು, ಅವರಿಬ್ರು ದಿನ ಸಪ್ರೇಟಾಗಿ ಮಲಗ್ಬೋದು, ಸುಮ್ಮನೆ ಮೇಲೆ ಸೋಷಿಯಲ್ ಮೀಡಿಯಾಗೆ ತೋರ್ಸೋಕ್ಕೆ ಅವರು ಪ್ರೀತಿ ಮಾಡ್ಕೊಂಡಿರ್ಬೋದು, 4 ಜನ ನೋಡ್ತಾರೆ ಅಂತ ಪ್ರೀತಿ ಮಾಡ್ತಾ ಇರ್ಬೋದು. ಆದರೆ ನಾವು ಅದನ್ನು ನೋಡಿಕೊಂಡು ನಾವಿಲ್ಲಿ ಫೀಲ್ ಮಾಡ್ಕೊತಾ ಇರ್ತೀವಿ, ಅಯ್ಯೋ ನನಗೆ ಆ ಥರ ಸಿಕ್ಕಿಲ್ವಲ್ಲ, ನನಗೆ ಈ ಥರ ಸಿಕ್ಕಿಲ್ವಲ್ಲ. ಎಲ್ಲದರಲ್ಲೂ ನಾವು ತಪ್ಪು ಹುಡುಕಿ ನಾವು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ನಮಗೆ ಸಿಕ್ಕಿರೋ ಈ ಕ್ಷಣ ಈ ಗಳಿಗೆನ ಮಿಸ್ ಮಾಡ್ಕೊಂಡಲೇ ಲೀವ್ ದ ಮೂಮೆಂಟ್, ಈ ಮೂಮೆಂಟ್ನ ಎಂಜಾಯ್ ಮಾಡಿಕೊಂಡು ಹ್ಯಾಪಿಯಾಗಿ ಜೀವನ ನಡೆಸಿದ್ರೆ ನಮ್ಮ ಲೈಫು ಚೆನ್ನಾಗಿರುತ್ತೆ. ಅವರು ಕೆಲವೊಬ್ಬರೊಬ್ರು ತೋರಿಸ್ಲಿಕ್ಕೆ ಅಂತಲೇ ಇರ್ತಾರೆ, ಆದರೆ ನಮ್ಮ ಲೈಫ್ನ ನಾವು ಹ್ಯಾಪಿಯಾಗಿ ಖುಷಿಯಾಗಿ ಇಟ್ಕೊಂಡ್ರೆ ನಮ್ಮದು ಲೈಫು ಚೆನ್ನಾಗಿದೆ ಅಂತ ನಮಗೆ ಅನಿಸುತ್ತೆ.